ಬಿಜೆಪಿ ನಮ್ಮ ರಾಜ್ಯದ ಸಿದ್ಧಾಂತಕ್ಕೆ ನಮ್ಮ ಸಂಸ್ಕೃತಿಗೆ ಒಗ್ಗುವಂಥದ್ದಲ್ಲ. ಕೇಂದ್ರದಲ್ಲಿ ಕೊಡ್ತಕ್ಕಂಥ ದುಡ್ಡು ಕೊಡ್ತಾ ಇಲ್ಲ, ಅದು ಒಂದು ಸತ್ಯ. ಆ ದುಡ್ಡು ತಗೊಳ್ತಕ್ಕಂಥದ್ರಲ್ಲಿ 26 ಜನ ಬಿಜೆಪಿ ಎಂಪಿಗಳು ಮಹಾರಥರು ಆರಿಸಿ ಬಂದವ, ಬಾಯಿ ಮುಚ್ಕೊಂಡು ಕೂತಿರ್ತಾವ ಪಾರ್ಲಿಮೆಂಟ್ದಾಗ. ಮೋದಿ ಹತ್ರ ಮಾತಾಡಕ್ ಶಕ್ತಿ ಇಲ್ಲ. ಇಲ್ಲೇನದ ಇವರು ಆ ಭಾಗ್ಯ ಈ ಭಾಗ್ಯ ಮಹಾಭಾಗ್ಯ ಅಂತ ಗೆಜರಾಗಿ ದುಡ್ಡು ಇಲ್ಲ. ಹಾಗಾಗಿ ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ದಾಗ 4 ಬಡ್ಜೆಟ್ ಕೊಟ್ಟಿದ್ವಿ. ಆದ್ರಿಂದ ಎಲ್ಲೋ ಒಂದು ಕಡೆ ಎಡವಿದೀವಿ ನಾವು. ಆದ್ರಿಂದ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತೇನೆ, ಟೀಮ್ ಸೆಟ್ರೇಟ್ ಮಾಡಿ ಒಳ್ಳೆ ಮಂತ್ರಿಗಳನ್ನ ಹಾಕ್ಕೊಡಿ. ಕೆಲಸ ಮಾಡೋರನ್ನ ಹಾಕಿ ಬಾಜಾ ಬಾರ್ಸೋರನ್ನ ಹಾಕೊಂಡ್ರೆ ಪ್ರಯೋಜನ ಆಗಲ್ಲ. ಇವತ್ತೊಂದು ಮಂತ್ರಿ ಮಾಡಲ್ಲ ಅಂದ್ರೆ ಟೀಮನ್ನು ನೋಡಿದ್ರೆ ಜನ ಮಂತ್ರಿ ಹೋದ್ರೆ ಎದ್ದು ನಿಂತ್ಕೋಬೇಕು. ಈ ಮಂತ್ರಿ ಹೋದ್ರೆ ಮಾರಿ ತಿರ್ಸ್ಕೊಂಡು ಹೋಗ್ತಾರೆ, ನಡೆಯ ಮಾರ ಎಲ್ಲಿಂದ ಹಚ್ಚಿದ್ದಿ ವೇಸ್ಟ್ ಗಿರಾಕಿ ಅಂತ ಹೇಳಿ. ಹಾಗಿರ್ತಕ್ಕಿಂತ ಪಂಚರ್ ಆಗಿರೋ ಟೈರಿಗೆ ರಿವೈಂಡ್ ಮಾಡೋ ಬದಲು ಹೊಸ ಟೈರ್ಗಳು ಹಾಕೊಂಡು ಗಾಡಿ ಚೆನ್ನಾಗಿ ಓಡಿಸಿ, ಇದೇ ನಮ್ಮ ಸಿದ್ದರಾಮಯ್ಯ ಕೊಡೋ ಸಲಹೆ. ಇಷ್ಟೇ, ಬಿಜೆಪಿ ಬಸವರಾಜ ಬೊಮ್ಮಾಯಿ SR ಬೊಮ್ಮಾಯಿಗಲ್ಲ, ನಿನಗೆ ಸ್ಥಾನ ಸಿಕ್ಕಿರ್ಬೋದು, ಮಾನ ಮುಖ್ಯ. ಜನರ ಮಧ್ಯದಲ್ಲಿ ಇವತ್ತು ನಿನ್ನ ಮಗನೇ ನಿಲ್ಲಿಸ್ಕೊಂಡು ನಿನ್ನ ಊರಾಗ ನೀನು ಸೋತೆ, ಏನು ಬಂತು, ಯಾಕೆ ಹಿಂಗಾಯ್ತು ಅವಲೋಕನೆ ಮಾಡಿ. ಬಿಜೆಪಿಗೆ ಜನ, ಈ ಭಾಗದ ಜನ ಒಪ್ಪಲ್ಲ. ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ, ಜನತಾ ಪಾರ್ಟಿ ಇಲ್ದಿರೋದ್ರಿಂದ ವಿಧಿ ಇಲ್ಲದೆ ಇವತ್ತು ಬಿಜೆಪಿ ಬೆಳೀತು. ಇಲ್ಲಿ ಜನತಾದಳ ಬೆಳೆದಿರ್ತಿದ್ರೆ ಬಿಜೆಪಿ ಎಲ್ಲ ಅವ್ರ ಅಪ್ಪ ಕೂಡ ಬರ್ತಿರ್ಲಿಲ್ಲ. ಇವತ್ತು ಯಡಿಯೂರಪ್ಪ ಆಳ್ತದಾನ. ಕಾರಣ ಶರಣರಿಗೆ ಇವತ್ತು ಬಿಜೆಪಿಯಲ್ಲಿ ಜಾಗ ಇಲ್ಲ. ಬಸವಣ್ಣನ ದಬದಂತ ಮಂದಿ ಬಸವ ತತ್ವ ಒಪ್ಕೋತಾರ ಅವರು. ಆದ್ರಿಂದ ಇದು ಬಿಜೆಪಿ ಕರ್ನಾಟಕದ ಸಂಸ್ಕೃತಿಗೆ ಒಗ್ಗುವಂಥದ್ದಲ್ಲ. ಆದ್ರಿಂದ ಬಸವರಾಜ ಬೊಮ್ಮಾಯಿ ಅವರು ನನ್ನ ಆತ್ಮೀಯ ಸ್ನೇಹಿತ. ಇವತ್ತು ಅದೇ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ.